ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಇವತ್ತು ವಿಷ್ಣು ಸಹಸ್ರನಾಮದ 3ನೇ ಶ್ಲೋಕದಲ್ಲಿರುವ ಪುರುಷೋತ್ತಮ ಅನ್ನುವ ಪರಮಾತ್ಮನ ನಾಮದ ಅರ್ಥವನ್ನು ನೋಡೋಣ. ಪುರುಷೋತ್ತಮ ಅಂದ್ರೆ ಪುರುಷರಲ್ಲಿ ಉತ್ತಮ ಅಂತ. ಪುರುಷ ಅಂತಂದ್ರೆ ಜೀವ ಇರೋ ಪ್ರತಿಯೊಂದು ಪ್ರಾಣಿನೂ ಪುರುಷನೇ. ಹಾಗಾಗಿ ಪ್ರಾಣಿಗಳು, ಪಕ್ಷಿಗಳು, ಮಾನವರು, ದೇವತೆಗಳು ಎಲ್ಲರೂ ಪುರುಷರೇ ಆಗ್ತಾರೆ. ಇವರಲ್ಲಿ ಉತ್ತಮ ಶ್ರೀ ಮಹಾವಿಷ್ಣುವು. ಅದು ಹೇಗೆ ಅಂತ ಇವಾಗ ನೋಡೋಣ. ಜೀವರು ಅಂದ್ರೆ 2 ವಿಧ ಇರ್ತಾರೆ. ಕ್ಷರ, ಅಕ್ಷರ ಅಂತ 2. ಕ್ಷರ ಅಂದ್ರೆ ನಾಶವಾಗ್ತಾರೆ, ಅಕ್ಷರ ಅಂದ್ರೆ ನಾಶವಾಗಲ್ಲ. ಇವಾಗ ಕ್ಷರ ಜೀವರಲ್ಲಿ ಯಾರ್ಯಾರು ಬರ್ತಾರೆ ಅಂತ ನೋಡೋಣ. ಇವಾಗ ಪ್ರಾಣಿ, ಪಕ್ಷಿ, ಮಾನವರು ಇವ್ರಿಗೆಲ್ಲರಿಗೂ ನಾಶ ಇದೆ. ಹಾಗಾಗಿ ಇವರೆಲ್ಲ ಕ್ಷರಜೀವಿಗಳು. ಇನ್ನು ದೇವತೆಗಳಲ್ಲಿ ನೋಡಿದ್ರೆ ಎಲ್ಲಾ ದೇವರಕ್ಕನ್ನ ಶ್ರೇಷ್ಠ ರುದ್ರದೇವರು, ಶಿವ. ಹಾಗಾದ್ರೆ ರುದ್ರದೇವರನ್ನೇ ಪುರುಷೋತ್ತಮ ಅಂತ ಅನ್ನೋಣ ಅಂದ್ರೆ ರುದ್ರದೇವರಿಗೂ ತಂದೆ ಇದ್ದಾರೆ, ಅವರೇ ಬ್ರಹ್ಮದೇವರು. ಅಂದ್ರೆ ರುದ್ರದೇವರಿಗೂ ಜನನ ಇದೆ ಅಂದ್ರೆ ನಾಶ ಕೂಡ ಇದೆ ಅಂತ ಅರ್ಥ ಆಯ್ತು. ಹಾಗಾಗಿ ಶಿವ ಪುರುಷೋತ್ತಮ ಆಗಲ್ಲ. ಮತ್ತೆ ಬ್ರಹ್ಮದೇವರು ಏನಾದ್ರು ಆಗ್ತಾರ ಅಂದ್ರೆ ಬ್ರಹ್ಮದೇವ್ರಿಗೂ ತಂದೆ ಇದ್ದಾರೆ, ಶ್ರೀ ಮಹಾವಿಷ್ಣು. ಹಾಗಾಗಿ ಬ್ರಹ್ಮನಿಗೂ ನಾಶ ಇದೆ. ಹಾಗಾಗಿ ಬ್ರಹ್ಮ ಕೂಡ ಪುರುಷೋತ್ತಮ ಆಗಕ್ಕಾಗಲ್ಲ. ಸೊ ಕ್ಷರಜೀವರು ಯಾರು ಪುರುಷೋತ್ತಮ ಆಗಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಮಿಕ್ಕಿದ್ದಿಬ್ಬರು ಯಾರು? ಲಕ್ಷ್ಮೀದೇವಿ, ಶ್ರೀ ಮಹಾವಿಷ್ಣುವು. ಲಕ್ಷ್ಮೀದೇವಿಗೆ ನಾಶ ಇದೆಯಾ ಅಂದ್ರೆ ಇಲ್ಲ. ಯಾಕೆ ಅಂದ್ರೆ ಪ್ರಳಯ ಕಾಲದಲ್ಲಿ ಕೂಡ ಪರಮಾತ್ಮನ ಜೊತೆಯಲ್ಲಿ ಕತ್ತಲಾಗಿ ಇರ್ತಾಳೆ. ಹಾಗಾಗಿ ಲಕ್ಷ್ಮೀದೇವಿ ಕೂಡ ಅಕ್ಷರ ಅಂದ್ರೆ ನಾಶವಿಲ್ಲ ಅಂತ. ಶ್ರೀ ಮಹಾವಿಷ್ಣು ಕೂಡ ನಾಶ ಇಲ್ಲ. ಹಾಗೆ ಪ್ರಳಯ ಕಾಲದಲ್ಲಿ ಕೂಡ ಆಲದ ಎಲೆ ಮೇಲೆ ಮಲಗಿರ್ತಾನಲ್ವಾ ಪುಟ್ಟ ಬಾಲಕನಾಗಿ. ಹಾಗಾಗಿ ಶ್ರೀ ಮಹಾವಿಷ್ಣುವು ನಾಶ ಇಲ್ಲ. ಸೊ ಇವಾಗ ಲಕ್ಷ್ಮೀದೇವಿನ ಶ್ರೀ ಮಹಾವಿಷ್ಣುವು ಪುರುಷೋತ್ತಮ ಆಗಕ್ ಸಾಧ್ಯ. ಇವಾಗ ಲಕ್ಷ್ಮೀದೇವಿನ ಕೂಡ ವಿಷ್ಣುವು ನಿಯಂತ್ರಿಸ್ತಾರೆ. ಅಂದ್ರೆ ಶ್ರೀ ಮಹಾವಿಷ್ಣು ಹೇಳಿದ ಪ್ರಕಾರನೇ ಲಕ್ಷ್ಮೀದೇವಿ ಮಾಡ್ತಾರೆ. ಸ್ವತಂತ್ರವಾಗಿ ಯಾವುದು ಮಾಡಲ್ಲ. ಹಾಗಾಗಿ ವಿಷ್ಣುವೇ ಪುರುಷೋತ್ತಮ ಆಗ್ತಾರೆ. ಅದಲ್ಲದೆ ಲಕ್ಷ್ಮೀದೇವಿ ಕೂಡ ಕೆಲವೆಲ್ಲ ಗುಣಗಳಿದೆ. ಅಂದ್ರೆ ಅಸುರರಂದ್ರೆ ಕೋಪ ಬರುತ್ತೆ, ದೇವತೆಗಳಂದ್ರೆ ಇಷ್ಟ ಆಗತ್ತೆ, ಶ್ರೀ ಮಹಾವಿಷ್ಣು ಬೇಕು ಅಂತಾರೆ. ಹಾಗಾಗಿ ಈ ತರ ಗುಣಗಳಿರೋದ್ರಿಂದ ಕೂಡ ವಿಷ್ಣುವನ್ನ ಸ್ವಲ್ಪ ಕಡಿಮೆ ಆಗ್ತಾರೆ ಲಕ್ಷ್ಮೀದೇವಿ. ಶ್ರೀ ಮಹಾವಿಷ್ಣು ಆದ್ರೆ ಆತರ ಯಾವ ಫೀಲಿಂಗ್ಸು ಇರಲ್ಲ. ಅವ್ರು ನಿರ್ಲಿಪ್ತವಾಗಿರ್ತಾರೆ. ಇದು ಬೇಕು ಇದು ಬೇಡ ಅಂತ ಯಾವತ್ತೂ ಹೇಳಲ್ಲ. ಹಾಗಾಗಿ ಹೇಳೋದು ಇಲ್ಲ, ಅವ್ರಿಗೂ ಇರೋದು ಇಲ್ಲ ಆ ತರ. ಹಾಗಾಗಿ ಪುರುಷೋತ್ತಮ ಅಂದ್ರೆ ಶ್ರೀ ಮಹಾವಿಷ್ಣು ಮಾತ್ರನೇ. ಈ ಪುರುಷೋತ್ತಮನ ಅರ್ಥ ಈ ತರ ಬರುತ್ತೆ ಸ್ನೇಹಿತರೆ. ಇದಲ್ಲದೆ ಬೇರೆ ಏನಾದ್ರು ತಮಗೆ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಶ್ರೀಕೃಷ್ಣ ಅರ್ಪಣಮಸ್ತು.